ನೀನು ಆ ಅರಮನೆ ಕಡೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ಈ ಔಟ್ ಹೌಸ್ ಹೊಸಲು ದಾಟಿ ಹೋಗ್ಬಾರ್ದು. ಸರಿ, ಹಾಗಂತ ಪ್ರಮಾಣ ಮಾಡು. ಪ್ರಮಾಣನ? ನಿರೆ ಗಮ ಮಗರೆ ಗಮದ ಸನಿ ರೇ ಸನಿ ರೇ ಸನಿ ಧನಿ ರೇ ಗರೆ ಸನಿ ರೇ ಸನಿ ಧನಿ ರೇ ಗ ಮಾ ನಾನು ಹೇಳಿದ ಕೆಲಸ ಇನ್ನೆರಡು ದಿನದಲ್ಲಿ ಮುಗಿಸಕ್ಕಾಗತ್ತೆ ತಾನೆ? ದುಡ್ಡಿನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬೇಡ, ಕರೆಕ್ಟ್ ಟೈಮಿಗೆ ಬಂದು ಸಿಗತ್ತೆ. ಸಾಧ್ಯನೇ ಇಲ್ಲ. 2 ದಿನ ಅಂದ್ರೆ 2 ದಿನ, ಅದಕ್ಕಿಂತ ಹೆಚ್ಚಿಗೆ ಸಮಯ ಆಗದೇ ಇಲ್ಲ. ಜಗದೀಶ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಯಾಕೆ ಶ್ರೀಕಾಂತ, ಏನಾಯ್ತು? ಏನೋ ಕೇಳೋಂಗಿತ್ತಲ್ಲ, ಏನು ಏನ್ ಮಾಡಕ್ ಹೊರಟಿದೆ ಅಂತ? ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ದ್ವೇಷ ಇಲ್ಲ ಶ್ರೀಕಾಂತ. ನನ್ನ ಎಲ್ಲಾ ದ್ವೇಷ ಇರೋದು ಆ ಮಲ್ಲಿ ಮೇಲೆ. ಮಲ್ಲಿ ಮೇಲ? ಅವಳೇನ್ ಮಾಡಿದ್ಲು ನಿನ್ಗೆ? ಏನ್ ಮಾಡಿದ್ಲು ಅಂತ ಕೇಳ್ತಾ ಇದ್ದ? ಅವಮಾನ, ತುಂಬಾ ಅವಮಾನ ಮಾಡ್ಬಿಟ್ಟೆ ನಾನು. ನೋಡ್ ಜಗದೀಶ, ನೀನು ಅವಳ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಿದ್ಯಾ. ಅದಕ್ಕೆ ಅಮ್ಮ ನಿನ್ನ ಅವಳ ಹತ್ರ ಕ್ಷಮಾಪಣೆ ಕೇಳೋವಾಗ ಮಾಡಿದ್ರು. ಇದ್ರಲ್ಲಿ ಮಲ್ಲಿ ತಪ್ಪು ಹೇಗಾಗುತ್ತೆ? ಹೇಗೆ, ಯಾವಾಗ, ಎತ್ತ, ಅದೆಲ್ಲ ನಾನು ನಿಂಗೆ ವಿವರಣೆ ಕೊಡ್ಬೇಕಾಗಿಲ್ಲ. ಅವಳು ನನ್ನ ದಾರಿಗೆ ಅಡ್ಡವಾಗಿರೋ ಮುಳ್ಳು, ಅದು ಕಿತ್ತಾಕೋಕ್ ಹೊರಟಿದ್ದೀನಿ ಅಷ್ಟೇ. ಅದಾಗೋದಕ್ಕೆ ನಾನ್ ಬಿಡೋದಿಲ್ಲ. ನೋಡ್ ಜಗದೀಶ, ನೀನ್ ಏನೇ ಮಾಡಿದ್ರು ಇಬ್ರು ಯಾಕೆ ಹೀಗೆ ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು ನಿಮ್ಮಿಬ್ಬರಿಗೆ? ಅದು ಇವತ್ತು ನಿಮ್ಗೆ ಏನ್ ಕೆಲಸ ಇತ್ತು? ಅಕ್ಕಿ ಮಂಡಿಯಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಈ ಕೆಲ್ಸಗಾರರು ಯಾರು ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ಅಂತೀನಿ. ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ಅಲ್ಲಿ ಇಲ್ಲಿ ಬೀಡಿ ಸೇರ್ತಾ ಕುತ್ಕೊಂಡ್ಬಿಡ್ತಾರೆ. ಈ ಆಳುಗಳು ಮಾಡೋದು ಹಾಳು ಅಂತ ಗಾದನೆ ಇಲ್ವ ಚಿನ್ನ? ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಉಳಿಯಕ್ಕೆ ಹೀಗೆ ಕೇಳಿದ್ಲು, ಏನೋ ಹೀಗೆ ಕೇಳಿರ್ಬೇಕು. ಇವಳಿಗೆ ಚಾರು ಬಗ್ಗೆ ಏನಾದರೂ ಅನುಮಾನ ಬಂದಿದ್ಯಾ? ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೇದು. ದೇವರು ನೋಡಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ? ಹೌದು ಕಣೆ, ನೋಡೋದಕ್ಕೆ ಎರಡು ಕಣ್ಣೇ ಸಾಕಾಗ್ತಾ ಇಲ್ಲ. ಹಾ, ಈಗ ಹೇಳು, ನಿನ್ ಗಂಡನ ಮನೆ ಗಮ್ಮತ್ತು. ಹೋಗ್ರಮ್ಮ, ನೀವೇನೇನೋ ಕೇಳ್ತೀರಪ್ಪ. ಹೇಳೆ, ನೀವಿಬ್ರು ಗಂಡ್ರೀರಪ್ಪ. ನಾನು ಹೇಳೋವರೆಗೂ ನನ್ನನ್ನು ಬಿಡೋದಿಲ್ಲ ಅನ್ಸುತ್ತ ನೀವಿಬ್ರು. ಗೊತ್ತಾಯ್ತಲ್ಲ ಬೊಗಳು. ಮಾದಪ್ಪನ ಜಾತ್ರೆಗೆ ಹೋಗುವಾಗ ನನ್ ಕೈ ಇಟ್ಕೊಂಡಿದ್ದು, ಮನೆಗ್ ಬರೋರ್ಗು ನನ್ ಕೈಯೇ ಬಿಟ್ಟಿಲ್ಲ. ಈಗ ನೋಡು, ಅವ್ರನ್ನ ನೋಡಿ 2 ದಿನ ಆಯ್ತಾ, ಯಾವಾಗಪ್ಪ ನೋಡೋದು ಅಂತ ಅನಿಸ್ತಾ ಇದೆ. ಹೋಗ್ರಮ್ಮ, ನೀವಿಬ್ರು ಗಂಡನ ಮನೆಗೆ ಹೋಗ್ತಿರಲ್ಲ, ಅವಾಗ ಗೊತ್ತಾಗತ್ತೆ ನಿಮಗ್ ಪ್ರೀತಿ ಅಂದ್ರೆ ಏನು ಅಂತ.